ಆಯ್ತು ಅನುಭವ ಈ ರೀತಿ ಮಾನ್ಯ ಅಧ್ಯಕ್ಷರೇ, nothing in this article shall prevent the state from making any provision for reservation in matters of promotion or consequential authority, seniority or any class or classes of force or under the state in favor of scheduled caste and scheduled tribe, in which opinion of state are not adequately represented in the services. Nothing in this article shall prevent the state from considering any ಅದಕ್ಕೆ ಅಧ್ಯಕ್ಷರೇ ಮುಖ್ಯಮಂತ್ರಿಗಳೇ ಗೊಂದಲಕ್ಕೆ ಹಾಕಿದ್ದಾರೆ. ಆದ್ರೆ ಪಾಪ ಬಿಜೆಪಿ ಅವರು ಗಪ್ಪ ಬಾಯಿ ಬಚ್ಕೊಂಡು ಕೂತಾರೆ ಬೆನ್ನಿ ತಿನ್ಕೋತ. as a separate class of and so ಎಲ್ಲಿ ಇದು ಎಲ್ಲಿ ಇಲ್ವಲ್ಲ, ಅದು ಇಲ್ಲಾರ್ದು ಇಲ್ಲೇ ಇಲ್ಲ, ಇದ್ದದ್ದು ಇದ್ದೇ ಇದೆ, ಇಲ್ಲಾರ್ದು ಇಲ್ಲೇ ಇಲ್ಲ. ಸುಪ್ರೀಂ ಕೋರ್ಟ್ ಹೇಳಿದ್ಮಾಗ ಫೈನಲ್ ಅದೇ ನಮ್ಮ ಸಂವಿಧಾನ ಎತ್ತಿ ಹಿಡಿದಿದ್ದಾರೆ. ಇವತ್ತು ಮೇಲ್ಜಾತಿ ಬ್ರಾಹ್ಮಣರು, ಒಕ್ಕಲಿಗರು, ಕ್ಷತ್ರಿಯರು, ರೆಡ್ಡಿಗಳು ಎಲ್ಲರಿಗೂ ಮೀಸಲಾತಿ ಬೇಕೇ ಬೇಕು. ನಾವು ಈ ದೇಶದ ಪ್ರಜೆಗಳಿದ್ದೀವಿ, ನಾವು ದೇಶ ಭಕ್ತರಿದ್ದೀವಿ, ದೇಶ ವಿರೋಧಿಗಳಲ್ಲ, ನಾವು ದೇಶದ ವಿರುದ್ಧ ಕೆಲಸ ಮಾಡೋದಲ್ಲ. ನಾವು ಪಾಕಿಸ್ತಾನ ಮಾತಾಡಬೇಡವಾ? ಅಧ್ಯಕ್ಷರ ಮುಖ್ಯಮಂತ್ರಿಗಳಿಗೆ ತಕಬಂದು ಹೊಸ್ತಾ ಸೇರಿಸಿದ್ರು. ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಅನ್ನೋದನ್ನ ಹೊಸ್ತಾ ಸೇರಿಸಿದ್ರು. ಮೊದಲು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರಲಿಲ್ಲ. ಇಲ್ಲ, ಹೊಸದಾಗಿ ಪರಿಸ್ಥಿತಿ ಅನುಗುಣವಾಗಿ ಮೀಸಲಾತಿಯಲ್ಲಿ ಬದಲಾವಣೆ ಆಗಬೇಕಂತೇಳಿ ಹೇಳಿದ್ದಾರೆ. ಈ ಬಸವರಾಜ ಪಾಯಿಂಟ್ ಆಫ್ ಆರ್ಡರ್ ಹೇಳಿ ಮುಖ್ಯಮಂತ್ರಿಗಳೇ. ಕೂತ್ಕೊಳ್ಳಿ, ಮಾತಾಡಿ ಮುಗಿಸ್ಲಿ. ನೀವು ಕೂತ್ಕೊಳ್ಳಿ. ಈಗ ಆದ್ರೆ ಮಾತಾಡಿ 20-30 ನಿಮಿಷ ಮಾತಾಡಿದ್ರಿ, ಮತ್ತೆ ಏನ್ ನಿಮ್ದು ಆಯ್ತು? ಕೂತ್ಕೊಳ್ಳಿ.